ನೋಡಿ ಇವಾಗ ನಾನು ಒಂದು ನುಗ್ಗೆಕಾಯಿ ಟಿಪ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾವು ಮಾರ್ಕೆಟಿಂದ ನುಗ್ಗೆಕಾಯಿನೆಲ್ಲ ತೊಗೊಂಬಂದುಬಿಡ್ತೀವಿ. ಆಮೇಲೆ ನಾವು ತರಕಾರಿ ಬುಟ್ಟಿಲೆಲ್ಲ ಹಾಗೆ ಇಟ್ಬಿಡ್ತೀವಿ. ಒಂದೊಂದು ಸತಿ ನಾವು ಮರೆತು ಹೋದಾಗ ಒಂದು 2-3 ದಿವಸ ಆದಾಗ ಈ ನುಗ್ಗೆಕಾಯಿ ಎಲ್ಲ ಹಾಳಾಗಿಬಿಟ್ಟಿರುತ್ತೆ, ಮೆತ್ತಗಾಗಿಬಿಟ್ಟಿರುತ್ತೆ ಸ್ನೇಹಿತರೆ ಅಲ್ವಾ. ಆವಾಗ ನಾವು ಈ ನುಗ್ಗೆಕಾಯಿನ ಸಾರು ಮಾಡೋಕ್ಕೆ ಹೋದಾಗ ಎಲ್ಲ ಮೆತ್ತಗಾಗಿಬಿಟ್ಟು ಅದೆಲ್ಲ ಹಾಳಾಗಿಬಿಟ್ಟಿರುತ್ತೆ. ಅದಕ್ಕೆ ಆ ರೀತಿ ಆಗದೆ ಇರೋ ಹಾಗೆ ನಾನು ಒಂದು ನುಗ್ಗೆಕಾಯಿ ಟಿಪ್ಸ್ನ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಒಂದು 15-20 ದಿವಸ ತನಕ ನಮ್ಮ ಈ ನುಗ್ಗೆಕಾಯಿ ಫ್ರೆಶ್ಶಾಗಿ ನಾವು ಮಾರ್ಕೆಟಿಂದ ಯಾವ ರೀತಿ ತಂದಿದ್ದೀವೋ ಅದೇ ರೀತಿ ಫ್ರೆಶ್ಶಾಗಿ ಇಡೋ ಅಂಥ ಒಂದು ಟಿಪ್ಸನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾನು ಆರಾಮಾಗಿ ನಾವು ಮನೆಯಲ್ಲೇ ನಮ್ಮ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಫ್ರೆಶ್ಶಾಗಿ ಯಾವ ರೀತಿ ಇಡಬೇಕು ನುಗ್ಗೆಕಾಯಿನ ಅಂತ ನಾನು ನಿಮಗೆ ಒಂದು ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಯಾವ ರೀತಿ ನಾವು ನುಗ್ಗೆಕಾಯಿನ 15 ದಿವಸ ತನಕ ಫ್ರೆಶ್ಶಾಗಿ ಇಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ನೋಡಿ ಇವಾಗ ನಾವು ನುಗ್ಗೆಕಾಯಿನ ತೊಗೊಂಬಂದಿದ್ದೀವಲ್ಲ, ಈ ನುಗ್ಗೆಕಾಯಿನ ನಾವು ಫ್ರೆಶ್ಶಾಗಿ ಒಂದು ವಾರ ಆದರೂ ಬೇಕಾದರೆ ನಾವು ಆರಾಮಾಗಿ ನುಗ್ಗೆಕಾಯಿನ ಫ್ರೆಶ್ಶಾಗಿ ನಾವು ಇಡ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ತರಕಾರಿನೆಲ್ಲ ಬೇರೆ ಬೇರೆ ಮಾಡಿ ಇಡ್ತಾಯಿದ್ದೆ. ಇವಾಗ ನುಗ್ಗೆಕಾಯಿನ ನಾವು ಒಂದು 10-12 ದಿವಸ ತನಕ ನಾವು ಆರಾಮಾಗಿ ಫ್ರೆಶ್ಶಾಗಿ ಫ್ರಿಜ್ಜಲ್ಲಿ ಯಾವ ರೀತಿ ಇಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಈ ಥರ ನಾವು ನುಗ್ಗೆಕಾಯೆಲ್ಲ ತಂದಿರ್ತೀವಲ್ಲ, ಆವಾಗ ಆ ಥರ ನಾವೇನು ಮಾಡಬೇಕು, ಈ ಥರ ಇದು ನುಗ್ಗೆಕಾಯಿನ ಈ ಥರ ಇಷ್ಟಿಷ್ಟೇ ಪೀಸ್ ಮಾಡಿ ಸ್ವಲ್ಪ ಇನ್ನೊಂಚೂರೆಲ್ಲ ಅದ್ರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ನಾವು ಕ್ಲೀನಾಗಿ ಇಷ್ಟಿಷ್ಟೇ ಸೈಜ್ ಥರ ಹೆಚ್ಚಿಬಿಟ್ಟು ನಾವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಸಾಕು ಸ್ನೇಹಿತರೆ. ಒಂದು ಬಾಕ್ಸಲ್ಲಿ ಹಾಕಿ ಆರಾಮಾಗಿ ನಾವು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು 15-20 ದಿವಸ ತನಕ ಆರಾಮಾಗಿ ನಮ್ಮ ನುಗ್ಗೆಕಾಯಿ ಫ್ರೆಶ್ ಆಗಿರುತ್ತೆ. ನೀವು ಹೆಂಗೆ ಮಾರ್ಕೆಟಿಂದ ತೊಗೊಬಂದಿರ್ತೀರಲ್ಲ ಅದೇ ರೀತಿ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ. ನೋಡಿ ತುಂಬ ಸಿಂಪಲ್ ಆಗಿರೋ ಅಂಥ ಒಂದು ಟಿಪ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಬ್ಬೊಬ್ಬರು ಹಂಗೆ ತಂದುಬಿಟ್ಟು ಇಟ್ಬಿಡ್ತಾರೆ, ಅದು 2 ದಿವಸಕ್ಕೆ ಎಲ್ಲ ಫುಲ್ಲು ಮೆತ್ತಗಾಗಿಬಿಟ್ಟು ನುಗ್ಗೆಕಾಯಿ ಎಲ್ಲ ಹಾಳಾಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ಈ ರೀತಿ ಇಷ್ಟಿಷ್ಟು ಸೈಜ್ ಪ್ರಕಾರ ನೀವು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ನೀವು ಈ ಥರ ಬಾಕ್ಸಲ್ಲಿ ಕ್ಲೀನಾಗಿ ಹಾಕಿ ಮುಚ್ಚಿಟ್ಬಿಟ್ಟು ಈ ಥರ ಕ್ಲೀನಾಗಿ ಹಾಕಿ ಟಿಶ್ಯೂ ಪೇಪರ್ ಇದ್ದರೂ ಪರವಾಗಿಲ್ಲ, ಕೆಳಗಡೆ ಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ ಹಾಕಿ ಮೇಲ್ಗಡೆ ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಈ ಥರ ಬಾಕ್ಸ್ ಮುಚ್ಚಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟಿಶ್ಯೂ ಪೇಪರ್ ಬೇಕು ಅಂತ ಏನೂ ಅವಶ್ಯಕತೆ ಏನಿಲ್ಲ. ಬೇಕಾದ್ರೆ ಆರಾಮಾಗಿ ಈ ಥರ ನಾವು ಹೆಚ್ಚಿಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿ ಟಿಶ್ಯೂ ಪೇಪರ್ ಇದ್ದು ನಡೆಯುತ್ತೆ, ಇಲ್ಲದಿದ್ದರೂ ನಡೆಯುತ್ತೆ ಸ್ನೇಹಿತರೆ. ಈ ಥರ ಕ್ಲೀನಾಗಿ ನಾವು ಗಾಳಿ ಆಡ್ದಲೇ ಕ್ಲೀನಾಗಿ ನಾವು ಈ ಥರ ಬಾಕ್ಸಲ್ಲಿ ಇಟ್ಬಿಟ್ಟು ಆರಾಮಾಗಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಒಂದು 10-15 ದಿವಸ ತನಕ ಆರಾಮಾಗಿ ನಮ್ಮ ನುಗ್ಗೆಕಾಯಿನ ಫ್ರೆಶ್ಶಾಗಿ ಇಡ್ಬೋದು ಸ್ನೇಹಿತರೆ. ನೋಡಿ ಇದು ನಾನು ನಮ್ಮ ನುಗ್ಗೆಕಾಯಿನ ಫ್ರಿಜ್ಜಲ್ಲಿ ಯಾವ ರೀತಿ ಫ್ರೆಶ್ಶಾಗಿ ಒಂದು 10-15 ದಿವಸ ತನಕ ಯಾವ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಅಂತ ಈ ಒಂದು ಸಣ್ಣದಾಗಿರೋಂಥ ಒಂದು ಟಿಪ್ನ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ.